ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ವಾಗ್ದೇವ್ಯೈ ನಮಃ. ಸಮಸ್ತ CTV ವೀಕ್ಷಕ ಬಂಧುಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಈ ದಿನ ಯುಗಾದಿ ಹಬ್ಬದ ಮುಖ್ಯವಾದ ಪ್ರಾಮುಖ್ಯತೆ ಹಾಗೂ ಆಚರಣೆ ಹಾಗೂ ಯುಗಾದಿ ಹಬ್ಬದಿಂದ ಗ್ರಹಗಳ ಬಲಾಬಲಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಯುಗಾದಿ ಹಬ್ಬದ ಹಿನ್ನೆಲೆ. ಯುಗಾದಿಯ ಹಬ್ಬದ ಆಚರಣೆ ಹೇಗೆ ಬಂತು, ಏನಕ್ಕೆ ಬಂತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಯುಗಾದಿಯು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯ ದಿನ ಆಚರಣೆ ಮಾಡುತ್ತೇವೆ. ನಮ್ಮ ಪಂಚಾಂಗದ ಪ್ರಕಾರ ಉತ್ತರಾಯಣ, ದಕ್ಷಿಣಾಯನ ಎಂಬ ಎರಡು ವಿಭಾಗಗಳಿದ್ದು, ಉತ್ತರಾಯಣದಲ್ಲಿ ಚೈತ್ರ ಮಾಸದಲ್ಲಿ ಪಾಡ್ಯಮಿಯ ದಿನ ಬರ್ತಕ್ಕಂಥ ದಿನವೇ ಯುಗಾದಿ. ಯುಗಾದಿಯು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದ್ದು, ನಾವು ಅದೇ ರೀತಿಯಾಗಿ ನಾವು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಯುಗಾದಿಯ ದಿನದಂದೇ ಬ್ರಹ್ಮದೇವನು ಕಲಿಯುಗದ ಆರಂಭವಾಗಿ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡುತ್ತಾನೆ. ಅಷ್ಟೇ ಅಲ್ಲದೆ ಬ್ರಹ್ಮದೇವನಲ್ಲಿದ್ದ ವೇದಗಳ ಗ್ರಂಥಗಳನ್ನು ಸೋಮಕಾಸುರನೆಂಬ ರಾಕ್ಷಸ ಅಪಹರಿಸಿ ಅವನು ಸಮುದ್ರದಲ್ಲಿ ಅಡಗಿರುವಾಗ ಮಹಾವಿಷ್ಣುವು ವೇದಗಳ ಸಂರಕ್ಷಣೆಗಾಗಿ ಮತ್ಸ್ಯಾವತಾರವನ್ನು ಎತ್ತಿ ಸೋಮಕಾಸುರನನ್ನು ಸಂಹಾರ ಮಾಡಿ ಆ ವೇದಗಳನ್ನು ಪುನಃ ಬ್ರಹ್ಮದೇವನಿಗೆ ಕೊಟ್ಟ ಈ ದಿನವೇ ಯುಗಾದಿ. ಹಾಗಾಗಿ ಯುಗದ ಆದಿ ಯುಗಾದಿ, ಕಲಿಯುಗದ ಪ್ರಾರಂಭ ಕಾಲವನ್ನು ಯುಗಾದಿ ಎಂಬತಕ್ಕಂಥ ಒಂದು ವಿಚಾರದಲ್ಲಿ ನಾವು ಆಚರಣೆ ವಿಜೃಂಭಣೆಯಿಂದ ಮಾಡ್ತೀವಿ. ಇನ್ನು ಯುಗಾದಿ ಹಬ್ಬದ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಯುಗಾದಿಯು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಭೌಗೋಳಿಕವಾಗಿಯೂ, ವೈಜ್ಞಾನಿಕವಾಗಿಯೂ, ಧಾರ್ಮಿಕವಾಗಿಯೂ ವಿಶೇಷತೆಯನ್ನು ಹೊಂದಿರತಕ್ಕಂಥ ಯುಗಾದಿಯು ಒಂದೊಂದಾಗಿ ನಾವು ತಿಳಿದುಕೊಳ್ತಾ ಬಂದಾಗ ಯುಗಾದಿಯ ಹಬ್ಬಕ್ಕೆ ಯಾವುದೇ ಹಬ್ಬಕ್ಕೂ ಕೂಡ, ಯಾವುದೇ ಯುಗಾದಿಯಲ್ಲೂ ಕೂಡ ಪ್ರಕೃತಿಯಲ್ಲಿ ವಿಶೇಷ ಬದಲಾವಣೆ ಬರೋದಿಲ್ಲ. ಆದರೆ ಚಾಂದ್ರಮಾನ ಯುಗಾದಿ, ಇಲ್ಲಿ ಯುಗಾದಿಯಲ್ಲಿ ಎರಡು ವಿಭಾಗ, ಒಂದು ಸೌರಮಾನ ಯುಗಾದಿ, ಒಂದು ಚಾಂದ್ರಮಾನ ಯುಗಾದಿ. ಚಾಂದ್ರಮಾನ ಯುಗಾದಿಗೂ ಸೌರಮಾನ ಯುಗಾದಿಗೂ 11 ದಿನಗಳ ವ್ಯತ್ಯಾಸ ಸಾಮಾನ್ಯವಾಗಿ ಬರುತ್ತದೆ. ಈ ಚಾಂದ್ರಮಾನ ಯುಗಾದಿ ಚೈತ್ರ ಶುಕ್ಲ ಪಾಡ್ಯಮಿಯ ದಿನ ನಾವು ಆಚರಣೆ ಮಾಡ್ತೇವೆ. ಚಾಂದ್ರಮಾನ ಯುಗಾದಿಗೆ ಸಮಸ್ತವಾಗಿರ್ತಕ್ಕಂಥ ಭೌಗೋಳಿಕವಾಗಿ ಎಲ್ಲ ಗಿಡಗಳು ಹೊಸ ಚಿಗುರು, ಹೊಸತನ, ಹೊಸ ಹೂವು, ಪಕ್ಷಿಗಳಿಗೂ ಕೂಡ ಯುಗಾದಿ ಬಂದಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಕೋಗಿಲೆಗಳು ಹಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಇದು ಭೌಗೋಳಿಕವಾಗಿ ಆಗ್ತಕ್ಕಂಥ ಒಂದು ಬದಲಾವಣೆ. ಸೂರ್ಯನಲ್ಲೂ ಕೂಡ ತೇಜಸ್ಸು ಜಾಸ್ತಿ ಆಗುತ್ತೆ, ಶಾಖ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ವಿಶೇಷವಾಗಿ ಪ್ರಕೃತಿಯು ಯುಗಾದಿಯ ಆಹ್ವಾನಕ್ಕೆ ಸುಸಜ್ಜಿತವಾಗಿ ಅಲಂಕೃತವಾಗಿ ಯುಗಾದಿ ಹಬ್ಬವನ್ನು ಸ್ವಾಗತ ಮಾಡುತ್ತೆ. ಅಷ್ಟೇ ಅಲ್ಲದೆ ವೈಜ್ಞಾನಿಕವಾಗಿ ನಾವು ನೋಡಿದಾಗ ನಾವು ಯುಗಾದಿಯ ಹಬ್ಬದ ಆಚರಣೆಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಸೂರ್ಯೋದಯಾತ್ ಪೂರ್ವ ಯುಗಾದಿ ಹಬ್ಬದ ದಿನ ಆಚರಣೆ ಹೇಗಿರಬೇಕು ಅನ್ನೋ ವಿಚಾರಕ್ಕೆ ಬಂದಾಗ, ಸೂರ್ಯೋದಯಾತ್ ಪೂರ್ವ ನಾವು ಎದ್ದು ಅಭ್ಯಂಜನ ಸ್ನಾನಾದಿಗಳನ್ನು ನಡೆಸಬೇಕು. ಅಭ್ಯಂಜನ ಸ್ನಾನವೆಂದರೆ ತಲೆಗೆ ಎಣ್ಣೆಯನ್ನಿಟ್ಟುಕೊಂಡು ಸ್ನಾನ ಮಾಡತಕ್ಕಂಥದ್ದು. ಹಬ್ಬದ ದಿನಗಳಲ್ಲಿ ಎಣ್ಣೆಯಲ್ಲಿ ಮಹಾಲಕ್ಷ್ಮಿಯು, ನೀರಿನಲ್ಲಿಯೂ ಗಂಗೆಯ ಸಾನ್ನಿಧ್ಯವಿರುತ್ತದೆ. ಆದ್ದರಿಂದ ಎಣ್ಣೆಯನ್ನು ಹಚ್ಚಿಕೊಂಡು ಅಭ್ಯಂಜನ ಸ್ನಾನವನ್ನು ಮಾಡಿದಾಗ ನಮಗೆ ಆರೋಗ್ಯ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅಭ್ಯಂಜನ ಸ್ನಾನಗಳನ್ನು ಮಾಡಿಕೊಂಡು ನೂತನ ವಸ್ತ್ರಗಳನ್ನು ಧರಿಸಿ ದೇವರಿಗೆ ಪೂಜೆಗಳನ್ನು ಮಾಡಿ ಬೇವು ಮತ್ತು ಬೆಲ್ಲವನ್ನು ದೇವರಿಗೆ ನೈವೇದ್ಯ ಮಾಡ್ತೀವಿ. ಈ ಬೇವಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಆರೋಗ್ಯದ ಗುಣವಿದೆ. ಏನು ಅಂತಂದರೆ, ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ರೋಗಾಣುಗಳನ್ನು ನಾಶ ಮಾಡಿ ನಮ್ಮ ಶರೀರಕ್ಕೆ ಆರೋಗ್ಯವನ್ನು ಕೊಡ್ತಕ್ಕಂಥ ಶಕ್ತಿ ಒಂದು ಕಡೆ ಆದರೆ, ಒಂದು ಕಡೆ ಬೇವು, ಒಂದು ಕಡೆ ಬೆಲ್ಲ, ಅಂದರೆ ಸುಖ ದುಃಖಗಳನ್ನು ಸಮಾನವಾಗಿ ತೆಗೆದುಕೊಂಡು ಹೋಗಬೇಕು ಎಂಬತಕ್ಕಂಥ ಧೈರ್ಯ ತುಂಬುವಂತಹ ಮಾತನ್ನು ನಮಗೆ ಪರೋಕ್ಷವಾಗಿ ಹೇಳತಕ್ಕಂಥ ವಿಚಾರ ಇದಾಗಿದೆ. ಬೇವು ಬೆಲ್ಲವನ್ನು ನೈವೇದ್ಯ ಮಾಡಿ ಹಿರಿಯರ ಆಶೀರ್ವಾದ ಪಡೆದು ಅವರ ಕೈಯಿಂದ ನಾವು ಬೇವು ಬೆಲ್ಲವನ್ನು ಸ್ವೀಕರಿಸಿ ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಎಂಬ ಶ್ಲೋಕವನ್ನು ಹೇಳಿ ಆ ಬೇವು ಬೆಲ್ಲವನ್ನು ನಾವು ತಿಂತೇವೆ.
ಹಾಗಾಗಿ ಶತಾಯುರ್ ವಜ್ರದೇಹಾಯ, 100 ವರ್ಷಗಳ ಕಾಲ ದೃಢಗಾತ್ರವಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಶರೀರವನ್ನು ಕೊಟ್ಟು, ಸರ್ವಸಂಪತ್ಕರಾಯಚ, ಆರೋಗ್ಯವೇ ಭಾಗ್ಯ ಎಂಬಂತೆ ಆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು ಕೊಡ್ತಕ್ಕಂಥ, ಸರ್ವಾರಿಷ್ಟ ವಿನಾಶಾಯ, ಸಕಲ ವಿಧವಾದ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥ ನಿಂಬಕಂ ದಳಭಕ್ಷಣಂ, ಈ ಒಂದು ಬೇವಿನ ಎಲೆಯನ್ನು ನಾವು ತಿಂತಾ ಇದ್ದೀವಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಆ ಬೇವು ಬೆಲ್ಲವನ್ನು ತಿಂತೀವಿ. ಅಷ್ಟೇ ಅಲ್ಲದೆ ಆವತ್ತಿನ ದಿನ ನಾವು ಪಂಚಾಂಗ ಶ್ರವಣವನ್ನು ಕೂಡ ಮಾಡ್ತೀವಿ. ಈ ಪಂಚಾಂಗ ಶ್ರವಣದಿಂದ ನಮಗೆ ವಿಶೇಷವಾದ ಫಲವನ್ನು ಹೇಳ್ತಾರೆ. ನಾವು ಪಂಚಾಂಗ ಶ್ರವಣ ಮಾಡೋದರಿಂದ ಏನು ಫಲ ಆಗತ್ತೆ, ಅದರಿಂದ ಯಾವ ರೀತಿಯಾಗಿರ್ತಕ್ಕಂಥ ಫಲ ನಮಗೆ ಲಭಿಸುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬಹುದಾಗುತ್ತೆ. ಈ ವರ್ಷದ ಹೆಸರು ವಿಶ್ವಾವಸುನಾಮ ಸಂವತ್ಸರ, ಚೈತ್ರ ಶುದ್ಧ ಪಾಡ್ಯಮಿ. ವಿಶ್ವಾವಸುನಾಮ ಸಂವತ್ಸರದ ವಿಶೇಷತೆ ಏನು, ಹಾಗೂ ಈ ವರ್ಷದಲ್ಲಿ ಬರ್ತಕ್ಕಂಥ ನಾಯಕರು, ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪತಿ ಯಾರು, ಧಾನ್ಯಾಧಿಪತಿ ಯಾರು, ಸಸ್ಯಾಧಿಪತಿ ಯಾರು ಎಂಬತಕ್ಕಂಥ ವಿಚಾರಗಳನ್ನು ತಿಳಿದುಕೊಂಡು ಅದರ ಬಗ್ಗೆ ಮುಂದಿನ ವಿವರಗಳನ್ನು ನಾವು ತಿಳಿದುಕೊಳ್ತಾ ಹೋಗೋಣ. ಈಗ ವಿಶ್ವಾವಸುನಾಮ ಸಂವತ್ಸರದ ವಿಶೇಷದ ಬಗ್ಗೆ ಕುಮಾರಿ ಅನಘಾ ಅವರು ಹೇಳ್ತಾರೆ. ಈ ವಿಶ್ವಾವಸು ಸಂವತ್ಸರವು ಷಷ್ಠಿ ಸಂವತ್ಸರದಲ್ಲಿ 39ನೇ ಸಂವತ್ಸರವಾಗಿದೆ. ವಿಶ್ವಾವಸೋ ವಿವಿಧ ಸಸ್ಯಯುತಾಧರಿಶ್ರೀ ನಾನಾ ವಿಧ ಪ್ರಚುರತೋ ಯದಮೇಧ ಸಂಗೈಃ ನಾನಾ ವಿಧ ಕೃತವರೇಷು ವಿಗುಷ್ಟನಾದೈಃ ಬಾತ್ಯಂಗವಂಗಮ ಗದಾನಿ ಹತಾಶ್ಚೋರೈಃ. ವಿಶ್ವಾವಸು ಸಂವತ್ಸರದಲ್ಲಿ ಮೇಘಗಳು ಪ್ರಬಲವಾದ ಗರ್ಜನೆ ಮಾಡುತ್ತಾ ಮಳೆಯನ್ನು ಸುರಿಸುತ್ತದೆ. ಯಜ್ಞಯಾಗಾದಿಗಳು ನಡೆಯುತ್ತವೆ. ನಂತರ ಅಂಗದ ಮಗದ ದೇಶಗಳಲ್ಲಿ ಚೋರರ ಭಯ ಹೆಚ್ಚಾಗುತ್ತದೆ. ನಂತರ ಸಸ್ಯಗಳು ಹಸಿರಿನಿಂದ ಕೂಡಿರುತ್ತವೆ. ಈಗ ನಾವು ನವನಾಯಕರ ಬಗ್ಗೆ ತಿಳಿಯೋಣ. ಈ ವರ್ಷದ ರಾಜ ರವಿ, ಮಂತ್ರಿ ಚಂದ್ರ, ಸೇನಾಧಿಪತಿ ರವಿ, ಸಸ್ಯಾಧಿಪತಿ ಗುರು, ಧಾನ್ಯಾಧಿಪತಿ ಕುಜ, ಅರ್ಘಾಧಿಪತಿ ರವಿ, ಮೇಘಾಧಿಪತಿ ರವಿ, ನೀರಸಾಧಿಪತಿ ಬುಧ ಹಾಗೂ ರಸಾಧಿಪತಿ ಶನಿ, ಪಶುನಾಯಕ ಯಮ. ರಾಜ ಸೂರ್ಯನಾಗಿರುವುದರಿಂದ ಮೊದಲಿಗೆ ನಾವು ರಾಜನ ಪ್ರಾರ್ಥನೆಯನ್ನು ಮಾಡಿ, ಆನಂತರ ನಮ್ಮನ್ನು ಕಾಪಾಡಪ್ಪ ಸೂರ್ಯ ಅಂತ ಪ್ರಾರ್ಥನೆಯನ್ನು ಮಾಡಿ, ಆನಂತರ ಅವನು ಕೊಡ್ತಕ್ಕಂಥ ಫಲಗಳ ಬಗ್ಗೆ, ನವನಾಯಕರ ಬಗ್ಗೆ ಫಲಗಳನ್ನು ತಿಳಿದುಕೊಳ್ತಕ್ಕಂಥದ್ದು ಸೂಕ್ತವಾಗಿರುತ್ತದೆ. ಆದ್ದರಿಂದ ಅರುಣಪ್ರಶ್ನದಲ್ಲಿ ಬರ್ತಕ್ಕಂಥ ಕೊನೆಯ ಭಾಗ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಿಭಾಗ. ಹಾಗಾಗಿ ಅರುಣಪ್ರಶ್ನೆಯಲ್ಲಿ ಬರ್ತಕ್ಕಂಥ ಕಡೆಯ ಭಾಗವನ್ನು ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿ, ಪಾರಾಯಣ ಮಾಡಿ, ಆನಂತರ ನವನಾಯಕರ ಫಲಗಳನ್ನು ತಿಳಿದುಕೊಳ್ಳೋಣ. ಓಂ ಅಪಿಬ್ರಾಹ್ಮಣಮುಖೀನಾಃ ತಸ್ಮಿನ್ನನ್ನಃ ಕಾಲೇ ಪ್ರಯುಂಜೀತ ಪರಸ್ಸುಪ್ತ ಜನಾದ್ವೇಪಿ ಮಾಸ್ಮ ಪ್ರಮಾದ್ಯಂತಮಾಧ್ಯಾಪಯೇತ್ ಸರ್ವಾರ್ಥಾ ಸಿದ್ಧ್ಯಂತೆ ಏವಂ ವೇದ ಕ್ಷುದ್ಯನ್ ನಿಜಮಜಾನತಾಂ ಸರ್ವಾರ್ಥಾನ ಸಿದ್ಧ್ಯಂತೆ ಯಸ್ತೆ ವಿಘಾತುಕೋ ಭ್ರಾತ ಮಮಾಂತರ ಹೃದಯೇ ಸ್ಥಿತಃ ತಸ್ಮಾ ಂಜೋಮಿ ಸಮೇರ್ಥಾನ್ಮಾ ವಿವಧೀತ ಮಯಿ ಸ್ವಾಹಾ ರಾಜಾಧಿರಾಜಾಯ ಪ್ರಸಖ್ಯ ಸಾಹಿನೇ ನಮೋ ಭಜಂ ವೈಶ್ರವಣಾಯ ಕುರ್ಮಹೇ ಸಮೈಕಾಮಾನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈಶ್ರವಣೋ ದದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ಕೇತವೋ ಅರುಣಾಸಶ್ಚ ಋಷಯೋ ವಾತರಶನಾಃ ಪ್ರತಿಷ್ಠಾಕಂ ಶತಧಾಹಿ ಸಮಾಹಿತಾಸೋ ಸಹಸ್ರಧಾಜಸಂ ಶಿವಾನಶ್ಚಂತಮಾ ಭವಂತು ದಿವ್ಯಾ ಆಪ ಔಷಧಯಃ ಸುಮೃಢೀಕಾ ಸರಸ್ವತಿ ಮಾತೇವ್ಯವಸಂದೃಶೇ ಸಂವತ್ಸರಮೇತದ್ರತಂಚರೇತ್ ಗೌವಾಮಾಸೋ ನಿಯಮಃ ಸಮಾಸೇನ ತಸ್ಮಿನ್ ನಿಯಮ ವಿಶೇಷಾಃ ತ್ರಿಶ್ರವಣಮುದಕೋಪಸ್ಪೃಶೇ ಚತುರ್ಥಕಾಲಪಾನಭಕ್ತ ಸ್ಯಾತ್ ಆಹಾರಾರ್ವಾ ಭೈಕ್ಷಮಶ್ನೀಯಾತ್ ಔದುಂಬಿರೇಭಿಃ ಸಮಿದ್ಭಿರಗ್ನಿಂ ಪರಿಚರೇತ್ ಪುನರ್ಮಾಮೇತ್ಯೇಂದ್ರಿಯಮಿತ್ಯೇತೇನಾನುವಾಕೇನ ಉದ್ಧೃತ ಪರಿಪೂತಾಭಿರದ್ಭಿಃ ಕಾರ್ಯಂ ಕುರ್ವೀತ ಅಸಂಚಯವಾನ್ ಅಗ್ನಯೇ ವಾಯವೇ ಸೂರ್ಯಾಯ ಬ್ರಹ್ಮಣೇ ಪ್ರಜಾಪತಯೇ ಚಂದ್ರಮಸೇ ನಕ್ಷತ್ರೇಭ್ಯಃ ಋತುಭ್ಯಃ ಸಂವತ್ಸರಾಯ ವರುಣಾಯಾರುಣಾಯೇತಿ ವ್ರತಹೋಮಾಃ ಪ್ರವರ್ಗ್ಯವದಾದೇಶಃ ಅರುಣಃ ಕಾಂಡ ಋಷಯಃ ಅರಣ್ಯೇ ಧೀರನ್ ಭದ್ರಂ ಕರ್ಣೇ ಭೃತಿದ್ವೇಜಪಿತ್ತ ಮಹಾನಾಮ್ನೇಭಿರುದಕಗಂ ಸಗ್ಗಸ್ಪರ್ಶ ತಮಾಚಾರ್ಯೋ ದದ್ಯಾತ್ ಶಿವಾನಶ್ಚಂತಮೇತ್ಯೌಷಧೀರಾ ಲಭತೆ
ಸುಮೃಢೀಕೇತಿ ಭೂಮಿಂ ಸ್ವಯಮುಪವರ್ಗೆ ಧೇನುರ್ತಕ್ಷಣ ಗಗಂ ವಾಸಶ್ಚಕ್ಷೋಮಂ ಅನ್ಯದ್ವಾ ಶುಕ್ಲಂ ಯಥಾಶಕ್ತಿ ವಾ ಏವಗ್ರಸ್ವಾಧ್ಯಾಯ ಧರ್ಮೇಣ ಅರಣ್ಯೇ ಧೀಯೀತ ತಪಸ್ವೇ ಪುಣ್ಯೋ ಭವತಿ ಭದ್ರಂಗರ್ಣೇ ವಿಷ್ಣುಣಯಾಮದೇವಾಃ ಭದ್ರಂ ಪಶ್ಯೇ ಭಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈ ತುಷ್ಟವಾಗಂ ತತ್ತನೋಭಿಃ ವಿಷೇಮತೆ ಮಹಿದೈಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನ ಬೃಹಸ್ಪತಿರ್ದಧಾತು ಓಂ ಶಾಂತಿಃ ಓಂ ಭಾನೋ ಭಾಸ್ಕರ ಮಾರ್ತಾಂಡ ಚಂಡರಶ್ಮೇ ದಿವಾಕರ ಆಯುಷ್ಯಂದೇಹಿ ಚಾರೋಗ್ಯಂ ವಿದ್ಯಾಂದೇಹಿ ಯಶಸ್ಸುಖಂ. ಶ್ರೀಮಚ್ಛಾಯಾ ಸಂಜ್ಞಾ ಸಮೇತ ಶ್ರೀ ಸೂರ್ಯನಾರಾಯಣ ಸ್ವಾಮಿನೇ ನಮಃ. ಪ್ರತಿಯೊಂದು ಮಾಸಗಳ ಬದಲಾವಣೆ, ಋತುಗಳ ಬದಲಾವಣೆಗೆ ಸೂರ್ಯನ ಅನುಗ್ರಹ ತುಂಬ ಮುಖ್ಯವಾಗಿರುತ್ತದೆ. ಹಾಗಾಗಿ ಚೈತ್ರ ಮತ್ತು ವೈಶಾಖ ಮಾಸಗಳಲ್ಲಿ ವಸಂತ ಋತು ಬರುತ್ತದೆ. ವಸಂತ ಋತುವಿನಲ್ಲಿ ಸೂರ್ಯನ ಶಾಖ ಮತ್ತು ಬೆಳಕಿನಿಂದಾಗಿ ಎಲ್ಲ ಗಿಡಗಳು ಸಮೃದ್ಧಿಯಾಗಿ ಚಿಗುರೋದು ಅಥವಾ ಹೂ ಬಿಡ್ತಕ್ಕಂಥದ್ದು ಇವೆಲ್ಲ ನಡೆಯುತ್ತದೆ. ಉದಾಹರಣೆಗೆ ಕಮಲದ ಪುಷ್ಪ ನೀರಲ್ಲಿದ್ದು ಸೂರ್ಯ ಬಂದಾಗ ಮಾತ್ರವೇ ಕಮಲ ಹೂ ಬಿಡುತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಸೂರ್ಯನ ಅನುಗ್ರಹ ತುಂಬ ಮುಖ್ಯವಾಗಿರ್ತದೆ. ಈ ವರ್ಷದಲ್ಲಿ ರಾಜ ಸೂರ್ಯನಾಗಿರೋದ್ರಿಂದ ಸೂರ್ಯನೇ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸಿ ಈ ವರ್ಷವನ್ನು ನಡೆಸ್ತಾನೆ. ಈ ವರ್ಷದ ರಾಜ ಸೂರ್ಯನಾಗಿರುವುದರಿಂದ ಸೂರ್ಯನು ದೇಶದ ರಾಜರುಗಳಲ್ಲಿ ಪರಸ್ಪರವಾಗಿರ್ತಕ್ಕಂಥ ಯುದ್ಧ ಭೀತಿಯನ್ನು ಉಂಟು ಮಾಡತಕ್ಕಂಥ ಒಂದು ಸಂದರ್ಭ ಇದೆ. ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸದೆ ಆಗ್ತಕ್ಕಂಥದ್ದು, ಪ್ರಾಣಗಳಿಗೆ ರಾಜರಿಂದಲೂ ಅಧಿಕಾರಿಗಳೊಂದು ಶಸ್ತ್ರಗಳಿಂದ ಪೀಡೆಯು ಉಂಟಾಗುತ್ತದೆ. ಸೂರ್ಯನು ಶಾಖ ಹೆಚ್ಚಾಗಿ ಅಗ್ನಿಭೀತಿಯು ಕೂಡ ಉಂಟಾಗತಕ್ಕಂಥ ಒಂದು ಸಂದರ್ಭ ಇರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಸೂರ್ಯನ ಪ್ರಾರ್ಥನೆಯನ್ನು ಮಾಡಿದ್ರೆ ಲೋಕದಲ್ಲಿ ಆಗ್ತಕ್ಕಂಥ ಅವಘಡಗಳು, ತೊಂದರೆಗಳು ಪರಿಹಾರ ಆಗತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸೂರ್ಯನ ಪ್ರಾರ್ಥನೆಯನ್ನು ಪ್ರತಿನಿತ್ಯವೂ ಮಾಡಬೇಕಾಗಿ ಈ ಮೂಲಕ ಪಂಚಾಂಗದಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೂ ಈ ಸೂರ್ಯನ ಅನುಗ್ರಹವನ್ನು ಪಡೆದದ್ದೇ ಆದರೆ ಸೂರಿಷ್ಟಿ, ಯಾಕೆಂತಂದ್ರೆ ಅರುಣದಲ್ಲಿ ಹೇಳುತ್ತೆ, ಆಮಯಾವಿ ಚಿನ್ವೀತ ಆ ಪೌವೈ ಭೇಷಜಮೇ ವಾಸ್ಮೆ ಕರೋತಿ. ಆ ಸೂರ್ಯನ ಅನುಗ್ರಹದಿಂದ ಬರ್ತಕ್ಕಂಥ ಪ್ರತಿಯೊಂದು ವಿಚಾರವೂ ಕೂಡ ನಮ್ಮ ಅರುಣದಲ್ಲಿ ಹೇಳಿದಂಗೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು, ಐಶ್ವರ್ಯವನ್ನು ಕೊಡ್ತಕ್ಕಂಥದ್ದು, ಆಯುಸ್ಸನ್ನು ಕೊಡ್ತಕ್ಕಂಥದ್ದು ಸೂರ್ಯನ ಕರ್ತವ್ಯ. ಆದ್ದರಿಂದ ಪ್ರತಿಯೊಬ್ಬರು ಈ ಸಂವತ್ಸರದ ರಾಜನಾಗಿರ್ತಕ್ಕಂಥ ಸೂರ್ಯನನ್ನ ಪ್ರಾರ್ಥನೆ ಮಾಡಿದ್ರೆ ಈ ವರ್ಷದಲ್ಲಿ ಬರ್ತಕ್ಕಂಥ ಎಲ್ಲ ರೀತಿಯ ಅವಘಡಗಳು ಪರಿಹಾರವಾಗಿ ಜನರು ಸುಭಿಕ್ಷವಾಗಿರ್ತಾರೆ ಅಂತ ಹೇಳ್ತಾ ಇದ್ದೆ. ಇನ್ನು ಈ ವರ್ಷದ ರಾಜ ಸೂರ್ಯನಾದರೆ ಮಂತ್ರಿ ಚಂದ್ರ. ಮಂತ್ರಿ ಚಂದ್ರನಾಗಿರೋದ್ರಿಂದ ಅದರ ಫಲವೇನು ಎಂಬತಕ್ಕಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಚಂದ್ರನು ಮಂತ್ರಿಯಾದ ಕಾರಣ ಸುರುಷ್ಟಿ ಸರ್ವಸಸ್ಯಾನಿ ಫಲಿತಾನಿ ಭವಂತಿ ಚ ಕ್ಷೇಮಾರೋಗ್ಯಂ ಸುಭಿಕ್ಷಂ ಚ ಜಾಯತೆ ಶಶಿಮಂತಿತಃ. ಚಂದ್ರನು ಮಂತ್ರಿಯಾದ ಕಾರಣದಿಂದ ಒಳ್ಳೆಯ ಮಳೆಯಾಗುತ್ತದೆ, ಅಂದರೆ ದೇವಾರಾಧನೆ ಮಾಡುವ ಸ್ಥಳಗಳಲ್ಲಿ ಒಳ್ಳೆಯ ಮಳೆಯಾಗುತ್ತದೆ. ನಂತರ ಜನರು ಕ್ಷೇಮವಾಗಿಯೂ ಆರೋಗ್ಯವಾಗಿಯೂ ಇರುತ್ತಾರೆ. ಸಸಿಗಳು ಹಸಿರು ಚಿಗುರಿನಿಂದ ಕಂಗೊಳಿಸುತ್ತವೆ. ಹಾಗೂ ಸೂರ್ಯನು ಸೇನಾಧಿಪತಿಯೂ ಆಗಿದ್ದಾನೆ. ಆಗೋರ ಕಾರಣದಿಂದ ನಮ್ಮ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಸೇನೆ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಈ ಸೇನೆಯಲ್ಲಿ ಈ ಸೂರ್ಯನ ಪ್ರಭಾವ ಹೆಚ್ಚಾಗಿರೋದ್ರಿಂದ ಈ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಯುದ್ಧ ಭೀತಿಗಳು ಕೂಡ ಹಾಗೂ ಅಗ್ನಿಭಯ ಕೂಡ ಉಂಟಾಗತಕ್ಕಂಥ ಅವಕಾಶವಿದೆ. ಮೇಘಗಳು ಗಾಳಿಯಿಂದ ಸೇರಿಕೊಂಡು ಎಲ್ಲೋ ಬೀಳ್ತಕ್ಕಂಥ ಮಳೆ ಎಲ್ಲೋ ಬೀಳ್ತಕ್ಕಂಥದ್ದು ಅಥವಾ ಗಾಳಿಯಿಂದ ಕೂಡಿದ ಚದುರಿದ ಮಳೆ ಬೀಳ್ತಕ್ಕಂಥದ್ದು ಆಗತಕ್ಕಂಥದ್ದು ಈ ಸೇನಾಧಿಪತಿ ಸೂರ್ಯನಾಗಿರೋದ್ರಿಂದ ಆಗ್ತಕ್ಕಂಥ ಒಂದು ವಿಚಾರವಾಗಿರ್ತದೆ. ಹಾಗೂ ಇದೇ ವರ್ಷಕ್ಕೆ ಸಸ್ಯಾಧಿಪತಿ ಆಗಿರ್ತಕ್ಕಂಥವನು ಗುರು, ಧಾನ್ಯಾಧಿಪತಿ ಆಗಿರ್ತಕ್ಕಂಥವನು ಕುಜ. ಈ ಸಸ್ಯ ಮತ್ತು ಧಾನ್ಯಗಳಿಗೆ ಪರಸ್ಪರವಾಗಿರ್ತಕ್ಕಂಥ ಸಂಬಂಧವಿದೆ. ಸಸ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಇರುವುದರಿಂದ ಸಸ್ಯಗಳಿಗೆ ಒಂದು ಸುಭಿಕ್ಷವನ್ನು ಕೊಡ್ತಾನೆ. ಹಳಿದೆಯ ಅಂದರೆ ಕಡಲೆಬೇಳೆ ಮುಂತಾದ ಪದಾರ್ಥಗಳಿಗೆ ಒಂದು ವೃದ್ಧಿ ಚೆನ್ನಾಗಿರುತ್ತದೆ. ಧಾನ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ಕೆಂಪು ಭೂಮಿಯಲ್ಲಿ ಒಳ್ಳೆಯ ಬೆಳೆ ಬರ್ತಕ್ಕಂಥದ್ದು, ಕೆಂಪು ಭೂಮಿಯಲ್ಲಿ ಬರ್ತಕ್ಕಂಥ ಬೆಳೆಗಳಿಗೆ ಒಂದು ವೃದ್ಧಿ ಆಗತಕ್ಕಂಥದ್ದು ಈ ಧಾನ್ಯಾಧಿಪತಿಯಾಗಿರ್ತಕ್ಕಂಥ ಕುಜನಿಂದ ಆಗತ್ತೆ. ಹಾಗೂ ಅರ್ಘಾಧಿಪತಿ ಮತ್ತು ಮೇಘಾಧಿಪತಿಯಾಗಿರ್ತಕ್ಕಂಥವನು ಸೂರ್ಯ. ಮೇಘಾಧಿಪತಿಯಾಗಿರ್ತಕ್ಕಂಥ ರವಿ, ಅರ್ಘಾಧಿಪತಿಯಾಗಿರ್ತಕ್ಕಂತಹ ರವಿ, ಇವರಿಬ್ಬರಿಗೂ ಒಬ್ಬನೇ ಅಧಿಪತಿ ಆಗಿರೋದ್ರಿಂದ ಮಳೆಯಲ್ಲಿ ಸ್ವಲ್ಪ ಅಲ್ಪವೃಷ್ಟಿ ಆಗ್ತಕ್ಕಂಥದ್ದು,
ಎಲ್ಲೆಲ್ಲೋ ಸ್ವಲ್ಪ ಪರ್ವತಗಳಲ್ಲಿ ಹೆಚ್ಚಿನ ಮಳೆ ಬೀಳ್ತಕ್ಕಂಥದ್ದು, ಸಮುದ್ರದಲ್ಲಿ ಹೆಚ್ಚಿನ ಮಳೆ ಬೀಳ್ತಕ್ಕಂಥದ್ದು, ಒಂದು 4 ಭಾಗದಷ್ಟು ಮಾತ್ರ ಭೂಮಿಯ ಮೇಲೆ ಬೀಳ್ತಕ್ಕಂಥ ಮಳೆ. ಆದರೂ ಎಲ್ಲಿ ಸತ್ಕರ್ಮಗಳು ನಡೆಯುತ್ತೆ ಅಲ್ಲಿ ಮಾತ್ರ ಒಳ್ಳೆಯ ಮಳೆ ಬೀಳ್ತಕ್ಕಂಥದ್ದು, ಸುವೃಷ್ಟಿ ಆಗ್ತಕ್ಕಂಥದ್ದು, ಬೆಳೆಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಮಳೆ ಬರಬೇಕಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ, ಅಲ್ಪವೃಷ್ಟಿ ಆಗಿರ್ತಕ್ಕಂಥ ಸಂದರ್ಭಗಳಲ್ಲಿ, ಕ್ಷಾಮ ಬಂದಿರತಕ್ಕಂಥ ಸಂದರ್ಭಗಳಲ್ಲಿ ಸೂರ್ಯನನ್ನೇ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಸ್ತ್ರೋಕ್ತವಾಗತ್ತೆ. ಆದ್ದರಿಂದ ಅರುಣಪ್ರಶ್ನೆ ಮಾಡ್ತಕ್ಕಂಥದ್ದು, ರುದ್ರಪಾರಾಯಣ ಮಾಡ್ತಕ್ಕಂಥದ್ದು, ರುದ್ರಾಭಿಷೇಕ ಮಾಡ್ತಕ್ಕಂಥದ್ದು ಇಂಥಗಳನ್ನು ಮಾಡಿದಾಗ, ವಿರಾಟ ಪರ್ವ ಹರಿಕಥೆಯನ್ನು ಶ್ರವಣ ಮಾಡ್ತಕ್ಕಂಥದ್ದು ಇಂಥದ್ದುಗಳನ್ನು ಮಾಡಿದಾಗ ಸಕಾಲದಲ್ಲಿ ಸುವೃಷ್ಟಿ ಆಗತ್ತೆ ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಉಕ್ತವಾಗಿರುತ್ತದೆ. ಇನ್ನು ರಸಾಧಿಪತಿಯಾಗಿರ್ತಕ್ಕಂಥವನು ಶನಿ, ನೀರಸಾಧಿಪತಿಯಾಗಿರ್ತಕ್ಕಂಥವನು ಬುಧ. ರಸಾಧಿಪತಿಯಾಗಿರ್ತಕ್ಕಂಥ ಶನಿ ಇರೋದರಿಂದ ರಸಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂದರೆ ಹುಣಸೆ ಹಣ್ಣು, ಕಬ್ಬು, ಬೆಲ್ಲ ಈ ಥರದ ಉತ್ಪತ್ತಿಯು ಸ್ವಲ್ಪ ಕಡಿಮೆ ಆಗತ್ತೆ, ಅವುಗಳಿಗೆ ಬೆಲೆ ಜಾಸ್ತಿ ಆಗುತ್ತೆ. ಅಂದರೆ ಬೆಲ್ಲಕ್ಕೆ ಬೆಲೆ ಜಾಸ್ತಿ ಆಗ್ತಕ್ಕಂಥದ್ದು, ಆಮೇಲೆ ಕಬ್ಬಿಗೆ ಬೆಲೆ ಜಾಸ್ತಿ ಆಗ್ತಕ್ಕಂಥದ್ದು, ಹುಣಸೆ ಹಣ್ಣಿಗೆ ಬೆಲೆ ಜಾಸ್ತಿ ಆಗ್ತಕ್ಕಂಥದ್ದು, ಅದರ ಒಂದು ಸ್ವಲ್ಪ ಉತ್ಪತ್ತಿ ಕಡಿಮೆ ಆಗತಕ್ಕಂಥದ್ದು ಈ ಒಂದು ವರ್ಷದಲ್ಲಿ ನಡೆಯುತ್ತೆ. ಇನ್ನು ಪಶುನಾಯಕ ಯಮನಾಗಿದ್ದಾನೆ. ಪಶುನಾಯಕ ಯಮ ಆಗಿರೋದ್ರಿಂದ ಅದರ ಫಲ ಏನು ಎಂಬುದನ್ನು ಅನರ್ಘ ಮಲ್ಪವೃಷ್ಟಿಶ್ಚ ಸ್ವಲ್ಪ ಕ್ಷೀರಂ ತಥಾ ತೃಣಂ ಪಶುಪೀಡಾ ಭವೇ ನಿತ್ಯಂ ಯಮೇತು ಪಶುನಾಯಕೆ. ಯಮನು ಪಶುನಾಯಕನಾಗಿರೋದರಿಂದ ನಮಗೆ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತದೆ ಹಾಗೂ ಪ್ರಾಣಿ ಪಕ್ಷಿಗಳು ಮೇವಿನ ಕೊರತೆಯಿಂದಾಗಿ ಹಾಲಿನ ಉತ್ಪತ್ತಿ ಕಡಿಮೆ ಆಗುತ್ತದೆ. ಅದರಿಂದ ಹಾಲಿನ ಬೆಲೆ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ. ನಂತರ ಪಶುಗಳಿಗೆ ಪೀಡೆ ಹೆಚ್ಚಾಗುತ್ತದೆ. ಇನ್ನು ಈ ವರ್ಷದ ನವನಾಯಕರ ಫಲಗಳನ್ನು ತಿಳಿದಿದ್ದೇವೆ. ಇಲ್ಲಿಂದ ಈ 12 ರಾಶಿಗಳ ಶುಭಾಶುಭ ಫಲಗಳನ್ನು ತಿಳಿಯಬೇಕಾಗಿದೆ. ಈ 12 ರಾಶಿಗಳ ಶುಭಾಶುಭ ಫಲಗಳನ್ನು ತಿಳಿಯುವ ಮೊದಲು ಪಂಚಾಂಗ ಶ್ರವಣದಿಂದ ಏನು ಫಲ ಸಿಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾವಹಂ ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯಂ ತೃಣಾಂ ಆಯುರ್ವೃದ್ಧಿತಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ. ಪಂಚಾಂಗ ಶ್ರವಣ ಮಾಡುವುದರಿಂದ ಶ್ರೀ ಕಲ್ಯಾಣ ಗುಣಾವಹಂ ಶುಭಕರವಾಗಿರುತ್ತದೆ, ರಿಪುಹರಂ ಶತ್ರುನಾಶವಾಗುತ್ತದೆ, ದುಸ್ವಪ್ನ ದೋಷಾವಹಂ ದುಸ್ವಪ್ನ ದೋಷ ಪರಿಹಾರವಾಗುತ್ತದೆ, ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯಂ ತೃಣಾಂ. ಗಂಗಾ ಸ್ನಾನ ಮಾಡಿದಷ್ಟೇ ಪುಣ್ಯ ಹಾಗೂ ಗೋದಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ. ಆಯುರ್ವೃದ್ಧಿತಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ಆರೋಗ್ಯವು ವೃದ್ಧಿಯಾಗುತ್ತದೆ. ನಂತರ ಸತ್ಸಂತಾನವು ಪ್ರಾಪ್ತಿಯಾಗುತ್ತದೆ. ಹೀಗೆ ಪಂಚಾಂಗ ಶ್ರವಣ ಮಾಡಿದರೆ ಅನೇಕ ಶುಭ ಫಲಗಳು ಲಭಿಸುತ್ತದೆ ಹಾಗೂ ಪಂಚಾಂಗವು ಈ ತರ ಶುಭ ಕಾರ್ಯಗಳನ್ನು ಮಾಡಲು ಒಳ್ಳೆಯ ಮಾರ್ಗದರ್ಶನ ನೀಡುತ್ತದೆ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಯೋಣ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯ ಫಲಾಫಲಗಳು ಹಾಗೂ 12 ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿದುಕೊಳ್ಳುವ ಮೊದಲು ನಾವು ಈ ದಿನ ಹೇಳ್ತಾ ಇರತಕ್ಕಂಥದ್ದು ಗೋಚಾರದ ಫಲ. ಅಂದರೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಗ್ರಹವು ಎಲ್ಲೆಲ್ಲಿದ್ದರೆ ಏನು ಫಲ ಕೊಡುತ್ತೆ ಅಂತ. ನಮಗೆ ನಿಖರವಾದಂತಹ ಫಲ ಸಿಗಬೇಕು ಅಂದಾಗ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ಜಾತಕ, ಪ್ರತ್ಯೇಕವಾಗಿರ್ತಕ್ಕಂಥ ದಶಾಭುಕ್ತಿ ಇರುತ್ತೆ. ನಿಖರವಾದ ಫಲಗಳನ್ನು ನೋಡ್ಕೊಳ್ಬೇಕು ಅಂತಂದರೆ ಪ್ರತ್ಯೇಕವಾಗಿರ್ತಕ್ಕಂಥ ಜಾತಕವನ್ನು ಪರಿಶೀಲನೆ ಮಾಡಿ ತಿಳಿದುಕೊಂಡು ಪರಿಹಾರಗಳನ್ನು ತಿಳಿದುಕೊಳ್ತಕ್ಕಂಥದ್ದು ಸೂಕ್ತವಾಗಿರುತ್ತದೆ. ಇದು ಗೋಚಾರದ ಫಲಗಳಾದ್ದರಿಂದ ಈ ಗೋಚಾರ ಫಲಗಳ ಜೊತೆಗೆ ನಿಖರವಾದ ಫಲ ಸಿಗಬೇಕು ಅಂತಂದರೆ ನಮ್ಮ ಪ್ರತ್ಯೇಕವಾದ ಜಾತಕವನ್ನು ಪರಿಶೀಲಿಸಬೇಕು ಅಂತಕ್ಕಂಥ ಒಂದು ವಿಶೇಷ ಸೂಚನೆಯನ್ನು ಹೇಳ್ತಾ ಮೊದಲಿಗೆ ಮೇಷರಾಶಿ. ಈಗ ಮೇಷರಾಶಿಯ ಫಲಾಫಲಗಳನ್ನು ತಿಳಿಯೋಣ. ಗುರು ವರ್ಷದ ಆದಿಯಲ್ಲಿ ವೃಷಭ ರಾಶಿಯಲ್ಲಿದ್ದು ಶುಭದಾಯಕನಾಗಿರುತ್ತಾನೆ. ಅಂದರೆ ಗುರುರದ್ರೆ ದ್ವಿನವಪಂಚಮ ಶುಭದಃ ಎಂಬಂತೆ ಮೇಷರಾಶಿಯವರಿಗೆ ಗುರುಬಲವಿರುತ್ತದೆ. ಗುರು ಶುಭದಾಯಕನಾಗಿದ್ದು ಆರೋಗ್ಯದಲ್ಲಿ ಸುಧಾರಣೆ, ಕೀರ್ತಿ ವೃದ್ಧಿ, ವ್ಯಾಪಾರದಲ್ಲಿ ಲಾಭವನ್ನು ಕಾಣಬಹುದು. ನಂತರ ಮೇ 14ರಂದು ಗುರುವು ಮಿಥುನ ರಾಶಿಯಲ್ಲಿರುವಾಗ ಅನಾರೋಗ್ಯವು, ನಂತರ ವ್ಯಾಪಾರದಲ್ಲಿ ನಷ್ಟ, ಬಂಧು ಮಿತ್ರರ ವಿರೋಧ, ಹೀಗೆ ಅನೇಕ ಅಶುಭ ಫಲಗಳನ್ನು ನಾವು ನೋಡಬಹುದು. ಮೇಷರಾಶಿಯವರು ಪರಿಹಾರಕ್ಕಾಗಿ ಈಶ್ವರನ ದರ್ಶನ, ಹನುಮಾನ್ ಚಾಲಿಸ ಪಠಣ ಹಾಗೂ ಶ್ರೀ ಗುರು ಚರಿತ್ರೆ ಪಾರಾಯಣ ಮಾಡಿದರೆ ಶುಭದಾಯಕವಾಗಿರುತ್ತದೆ. ಮೇಷರಾಶಿಯವರಿಗೆ ಆದಾಯ 2, ವ್ಯಯ 14. ಇನ್ನು ವೃಷಭ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ.
ವೃಷಭ ರಾಶಿಗೆ ಜನ್ಮದಲ್ಲಿ ಗುರು, 11ರಲ್ಲಿ ಶನಿ. ಸುಮಾರು ವರ್ಷಗಳಿಂದ ವೃಷಭ ರಾಶಿಯವರಿಗೆ ಶನಿಯು 10ನೇ ಮನೆಯಲ್ಲಿ ಇರೋದರಿಂದ ಕರ್ಮಗತೆ ಚ ಹಾನಿಂ, ಕಾರ್ಯಗಳಲ್ಲಿ ಹಾನಿ, ಮಾಡ್ತಕ್ಕಂಥ ಪ್ರಯತ್ನಗಳಲ್ಲಿ ಬಹಳಷ್ಟು ಮಟ್ಟಿಗೆ ಕಷ್ಟ ಬರ್ತಕ್ಕಂಥದ್ದು, ವಿಳಂಬ ಆಗ್ತಕ್ಕಂಥದ್ದು ಆಗ್ತಾಯಿತ್ತು. ಈಗ ವೃಷಭ ರಾಶಿಯವರಿಗೆ 11ನೇ ಮನೆಗೆ ಶನಿ ಬಂದಿರೋದ್ರಿಂದ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನಿಶ್ಚರ, ಆಯುಸ್ಸನ್ನು ಜೀವನೋಪಾಯವನ್ನು ಕೊಡ್ತಕ್ಕಂತಹ ಶನಿ ಲಾಭಕ್ಕೆ ಬಂದಿರೋದ್ರಿಂದ ಲಾಭಸ್ಥಾನೇ ಅರ್ಥಲಾಭ, ಶನಿಯು ಲಾಭದಲ್ಲಿರ್ತಕ್ಕಂಥ ಕಾಲದಲ್ಲಿ ಶನಿಯು ಆಯುಸ್ಸನ್ನು ಕೊಡ್ತಕ್ಕಂಥದ್ದು, ಆರೋಗ್ಯವನ್ನು ಕೊಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿಯನ್ನು ಕೊಡ್ತಕ್ಕಂಥದ್ದು, ನಿಮ್ಮ ಅನಿಸಿಕೆಯ ಪ್ರಕಾರ ನಿಮಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಇವೆಲ್ಲ ಕೂಡ ಈ ಒಂದು ಕಾಲದಲ್ಲಿ ನಡೆಯುತ್ತೆ. ಆದರೆ ಜನ್ಮದಲ್ಲಿ ಗುರು ಇರೋದರಿಂದ ಕಾರ್ಯ ವಿಳಂಬ ಆಗ್ತಕ್ಕಂತಹ ಕೆಲಸದಲ್ಲಿ ಸ್ವಲ್ಪ ಹೆಚ್ಚಿಗೆ ಖರ್ಚಾಗ್ತಕ್ಕಂಥದ್ದು, ಅಷ್ಟೇ ಅಲ್ಲದೆ ವಿಶೇಷವಾಗಿ ಬರಬೇಕಾಗಿರ್ತಕ್ಕಂಥ ಒಂದು ಉದ್ಯೋಗದ ವಿಚಾರದಲ್ಲಿ ನಿಧಾನ ಆಗ್ತಕ್ಕಂಥದ್ದು, ಇವೆಲ್ಲ ಆಗುತ್ತೆ. ಆದ್ದರಿಂದ ಗುರು ಜನ್ಮದಲ್ಲಿರುವ ಕಾರಣದಿಂದ ಈಶ್ವರನ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಆಗತ್ತೆ. ಮೇ 14ರ ನಂತರ ಗುರು 2ನೇ ಮನೆಗೆ ಹೋಗೋದ್ರಿಂದ ಗುರು ರದ್ರದ್ವಿ ನವಪಂಚಮ ಶುಭದಃ, 2ನೇ ಮನೆಯ ಗುರು ವಿಶೇಷವಾದ ಫಲವನ್ನು ಕೊಡ್ತಾನೆ. ಆಗ ಶನಿಯೂ ಚೆನ್ನಾಗಿರ್ತಾನೆ. ಗುರು 2ನೇ ಮನೆಯಲ್ಲಿರೋದ್ರಿಂದ ವಿವಾಹಾದಿ ಶುಭ ಕಾರ್ಯಗಳಿಗೆ ಯೋಗ್ಯವಾದಂತಹ ಕಾಲವಾಗಿರುತ್ತದೆ. ಅವಿವಾಹಿತರಿಗೆ ವಿವಾಹಕ್ಕೆ ಒಂದು ಶುಭದಾಯಕವಾಗಿರ್ತಕ್ಕಂಥ ವರ್ಷವಾಗಿರುತ್ತದೆ ಹಾಗೂ ಪ್ರಯತ್ನಗಳಲ್ಲಿ ಶುಭ ಫಲವನ್ನು ಉಂಟು ಮಾಡುತ್ತದೆ. ಈ ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಆದಾಯ 11, ವ್ಯಯ 5 ಇರುತ್ತೆ. ಇವರು ವಿಶೇಷವಾಗಿರ್ತಕ್ಕಂಥ ಒಂದು ಶನಿಯ ಮತ್ತು ಗುರುವಿನ ಅನುಗ್ರಹದಿಂದ ಬರತಕ್ಕಂಥ ದಿನಗಳಲ್ಲಿ ಶುಭ ಫಲಗಳನ್ನು ನಿರೀಕ್ಷಿಸಬಹುದಾಗಿದೆ. ಇನ್ನು ಮಿಥುನ ರಾಶಿ. ಈಗ ಮಿಥುನ ರಾಶಿಯ ಫಲಾಫಲಗಳನ್ನು ತಿಳಿಯೋಣ. ಗುರುವು ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಅನಾರೋಗ್ಯ, ಸ್ಥಳ ಬದಲಾವಣೆ, ಪ್ರಯಾಣದಲ್ಲಿ ವಿಘ್ನ ಹಾಗೂ ಕಾರ್ಯ ಸಾಧನೆಗೆ ಅಧಿಕ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ನಂತರ ಗುರುವು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಧನಲಾಭ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಇದರ ಪರಿಹಾರಕ್ಕಾಗಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಸೂಕ್ತ. ಇವರಿಗೆ ಆದಾಯ 14 ಮತ್ತು ವ್ಯಯ 2. ಇನ್ನು ಕಟಕ ರಾಶಿ. ಕಟಕ ರಾಶಿಗೆ ಇಷ್ಟು ದಿನ ಅಷ್ಟಮ ಶನಿ ಇತ್ತು ಹಾಗೂ ಗುರುವಿನ ಬಲ ಲಾಭದಲ್ಲಿತ್ತು. ಗುರು ಲಾಭದಲ್ಲಿದ್ದ ಕಾರಣದಿಂದ ಇದುವರೆಗೂ ಇದ್ದಂತಹ ಒಂದು ಗ್ರಹಸ್ಥಿತಿ, ಒಂದು ಪಕ್ಷದಲ್ಲಿ ಶನಿಯು ಸರಿಯಿಲ್ಲ ಅಂತಂದ್ರೂ ಕೂಡ ಗುರು ಲಾಭದಲ್ಲಿದ್ದ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಜಯವನ್ನು ಕಾಣ್ತಾ ಇದ್ರಿ. ಈಗ ಅದೇ ಶನಿ 9ನೇ ಮನೆಗೆ ಹೋಗಿದ್ದಾನೆ. ಧರ್ಮೇ ಧನಕ್ಷಯ, ಮಾಡ್ತಕ್ಕಂಥ ಬಂಡವಾಳ ಹೂಡಿಕೆಗಳಲ್ಲಿ ಎಚ್ಚರವಾಗಿರಬೇಕು. ಯಾವುದೇ ಕಾರಣಕ್ಕೂ ಯಾರನ್ನೋ ನಂಬಿ ಬಂಡವಾಳ ಹಾಕ್ತಕ್ಕಂಥದ್ದು, ಯಾರನ್ನೋ ನಂಬಿ ದುಡ್ಡು ಕೊಡ್ತಕ್ಕಂಥದ್ದು, ಇವನ್ನೆಲ್ಲ ಮಾಡದಿರಾ ಎಚ್ಚರವಾಗಿರಬೇಕಾಗುತ್ತದೆ. ಯಾಕೆಂತಂದರೆ ಈಗ ಸದ್ಯಕ್ಕೆ ಮೇ 14ನೇ ತಾರೀಕುವರೆಗೂ ಗುರು ಲಾಭದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಆದರೂ ಕೂಡ ನಿಮಗೆ 14ರ ನಂತರ ಗುರು 12ಕ್ಕೆ ಬರೋದರಿಂದ ವ್ಯಯದಲ್ಲಿ ಗುರು ಬರತಕ್ಕಂಥದ್ದು ನಷ್ಟವನ್ನು ಉಂಟು ಮಾಡತಕ್ಕಂಥ ಸೂಚನೆಗಳು ಬರುತ್ತದೆ. ಪಾಲುದಾರಿಕೆ ವ್ಯಾಪಾರದಲ್ಲಿ ಎಚ್ಚರವಾಗಿರಬೇಕು ಹಾಗೂ ವಿಶೇಷವಾಗಿರ್ತಕ್ಕಂಥ ಒಂದು ಬಂಡವಾಳ ಹೂಡಿಕೆಗಳಲ್ಲೂ ಕೂಡ ಹೆಚ್ಚಿನ ನಿಗಾ ವಹಿಸಬೇಕಾಗುತ್ತದೆ. ಆದ್ದರಿಂದ ಕರ್ಕಾಟಕ ರಾಶಿಯವರು ಅಮ್ಮನವರ ಅನುಗ್ರಹ ಅಂದರೆ ಶಕ್ತಿ ದೇವತೆಗಳ ಅನುಗ್ರಹ ಪಡೆದುಕೊಂಡರೆ ಮಾಡ್ತಕ್ಕಂಥ ಪ್ರಯತ್ನಗಳಲ್ಲಿ ಶುಭ ಉಂಟಾಗುತ್ತದೆ. ಈ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಆದಾಯ 14, ವ್ಯಯ 8. ವಿಶೇಷವಾಗಿ ಈ ಕರ್ಕಾಟಕ ರಾಶಿಯವರಿಗೆ ಕೊಡ್ತಕ್ಕಂತಹ ಸೂಚನೆ ಏನು ಅಂತಂದರೆ ದೂರದ ಪ್ರಯಾಣಗಳನ್ನು ಸ್ವಲ್ಪ ನಿಧಾನ ಮಾಡೋದು ಶುಭದಾಯಕವಾಗಿರುತ್ತದೆ. ಬರತಕ್ಕಂತಹ ದಿನಗಳಲ್ಲಿ ಶುಭ ಫಲವನ್ನು ನಿರೀಕ್ಷೆ ಮಾಡೋದು ಸೂಕ್ತ ಅಂತ ಹೇಳ್ತಾ ಇದೆ. ಇನ್ನು ಸಿಂಹರಾಶಿ. ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಮನಸ್ಸಿಗೆ ಚಿಂತೆ ಹಾಗೂ ಬಂಧು ಮಿತ್ರರ ನಡುವೆ ವೈರುತ್ವವನ್ನು ಕಾಣಬಹುದು. ನಂತರ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಬಹಳಷ್ಟು ಶುಭ ಫಲಗಳನ್ನು ನಿರೀಕ್ಷಿಸಬಹುದಾಗಿದೆ. ವಿದ್ಯಾ ಪ್ರಗತಿಯಲ್ಲಿ ಮುನ್ನಡೆ ಹಾಗೂ ಸಾರ್ವಜನಿಕ ಕಾರ್ಯಗಳಲ್ಲಿ ಮುನ್ನಡೆಯನ್ನು ಕಾಣಬಹುದು. ಇವರು ಸುಬ್ರಹ್ಮಣ್ಯೇಶ್ವರನ ಆರಾಧನೆಗಾಗಿ ಪ್ರಾರ್ಥನೆ ಮಾಡಿದರೆ ಶುಭದಾಯಕವಾಗಿರುವುದು. ಇವರಿಗೆ ಆದಾಯ 11, ವ್ಯಯ 11. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಇದುವರೆಗೂ ಶನಿಯು ಶುಭದಾಯಕನಾಗಿದ್ದ.
ಈಗ ಶನಿ 7ಕ್ಕೆ ಬಂದಿದ್ದಾನೆ. ಶರೀರ ಪೀಡಾ ನಿಧನಂ ಸಪ್ತಮೇಚ. 7ನೇ ಮನೆಯಲ್ಲಿರ್ತಕ್ಕಂಥ ಶನಿ ಅನಾರೋಗ್ಯ ಅಂತ ಮಲುವಂಗಿಲ್ಲ, ಆರೋಗ್ಯ ಅಂತ ಹೇಳೋಂಗಿಲ್ಲ, ಆದಾಯ ಇಲ್ಲ ಅಂತ ಹೇಳೋಂಗಿಲ್ಲ, ಬಂದದ್ದು ಉಳಿಯೋದಿಲ್ಲ. ಈ ಥರದ ಒಂದು ಗ್ರಹ ಸ್ಥಿತಿಯು ಬರ್ತಕ್ಕಂಥ ಸೂಚನೆ. ಹಾಗಾಗಿ 7ನೇ ಮನೆಯಲ್ಲಿರ್ತಕ್ಕಂಥ ಶನಿಯು ನಿಮಗೆ ಶರೀರ ಪೀಡಾ ನಿಧನಂ ಸಪ್ತಮೇಚ. ಆರೋಗ್ಯದ ಬಗ್ಗೆ ಎಚ್ಚರವಾಗಿರಿ. ಎಲ್ಲಂದರೆ ಅಲ್ಲಿ ಆಹಾರ ತಗೊಳ್ತಕ್ಕಂಥದ್ದು, ಎಲ್ಲಂದರೆ ಅಲ್ಲಿ ನೀರು ಕುಡಿತಕ್ಕಂಥದ್ದು, ಇಂಥ ವಿಚಾರಗಳಲ್ಲಿ ಹುಷಾರಾಗಿರಬೇಕಾಗತ್ತೆ. ಹಾಗೂ ಈ ಕನ್ಯಾ ರಾಶಿಗೆ ಈಗ ಸದ್ಯಕ್ಕೆ 9ರಲ್ಲಿ ಗುರು ಇರೋದರಿಂದ ದೈವ ದರ್ಶನ, ತೀರ್ಥಕ್ಷೇತ್ರಗಳ ದರ್ಶನ ಆಗ್ತಕ್ಕಂಥ ಯೋಗವಿದೆ. ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಶುಭ ಕಾರ್ಯಗಳಲ್ಲಿ ದೈವಾನುಗ್ರಹದಿಂದ ಒಳ್ಳೆಯದಾಗ್ತಕ್ಕಂಥ ಸೂಚನೆ ಇದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿರ್ತಕ್ಕಂಥದ್ದು ಆಗ್ತಾ ಇದೆ. ಈ ಕನ್ಯಾ ರಾಶಿಯವರು ಬಹಳಷ್ಟು ಮಟ್ಟಿಗೆ ಗಣಪತಿಯ ಅನುಗ್ರಹ ತೆಗೆದುಕೊಂಡ್ರೆ ನಿಮ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ಹಾಗೂ ಕನ್ಯಾ ರಾಶಿಯವರ ಆದಾಯ ಈ ಬಾರಿ 14, ವ್ಯಯ 3. ಹಾಗಾಗಿ ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನು ನಿರೀಕ್ಷಿಸ್ತಕ್ಕಂಥ ದಿನಗಳು ಬರಲಿದೆ ಅಂತಕ್ಕದ್ದನ್ನು ಹೇಳಬಹುದು. ಇನ್ನು ತುಲಾರಾಶಿ. ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಅನಾರೋಗ್ಯ, ವಸ್ತುಗಳ ಬಗ್ಗೆ ಹೆಚ್ಚಿನ ಒಂದು ಗಮನ ವಹಿಸಬೇಕು, ಸ್ಥಳ ಬದಲಾವಣೆಯನ್ನು ಕಾಣಬಹುದು. ನಂತರ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಪುಣ್ಯಕ್ಷೇತ್ರ ದರ್ಶನ ಮಾಡುವ ಭಾಗ್ಯ ಹಾಗೂ ಆರೋಗ್ಯ ಸುಧಾರಣೆ, ಕೀರ್ತಿ ವೃದ್ಧಿ ಹಾಗೂ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣಬಹುದು. ತುಲಾ ರಾಶಿಯವರು ವಿಶೇಷವಾಗಿ ದುರ್ಗಾದೇವಿ ಆರಾಧನೆ ಮಾಡಿದರೆ ಸೂಕ್ತ. ನಂತರ ಗುರು ಕ್ಷೇತ್ರ ದರ್ಶನ ಮಾಡಿದರೂ ಸಹ ಶುಭದಾಯಕವಾಗಿರುತ್ತದೆ. ಇವರಿಗೆ ಆದಾಯ 11 ಮತ್ತು ವ್ಯಯ 5. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪ್ರಾರಂಭ ಆಗಿದೆ. ಪಂಚಮೇ ಧನಕ್ಷಯ. 5ರಲ್ಲಿ ಶನಿ ಸಂಚಾರ ಮಾಡುವ ಕಾಲದಲ್ಲಿ ಹಾಕಿರತಕ್ಕಂತಹ ಬಂಡವಾಳಗಳ ಬಗ್ಗೆ ಎಚ್ಚರ ವಹಿಸಬೇಕಾಗುತ್ತದೆ. ಕೃಷಿ ಕಾರ್ಯದಲ್ಲಿ ಬಂಡವಾಳ ಹಾಕ್ತಕ್ಕಂಥ ಕೃಷಿಕರಿಗೂ ಕೂಡ ಸಂದರ್ಭವನ್ನು ನೋಡಿಕೊಂಡು ಬೆಳೆಯನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಅನುಕೂಲ ಆಗತ್ತೆ. ಹಾಗೂ ವಿದ್ಯಾರ್ಥಿಗಳಿಗೆ ಮಾಡಿರ್ತಕ್ಕಂಥ ಶ್ರಮದಲ್ಲಿ ಸ್ವಲ್ಪ ಹೆಚ್ಚಿನ ಶ್ರಮ ವಹಿಸಬೇಕಾಗುತ್ತದೆ. ಹಾಗೂ ವಿದೇಶ ಪ್ರಯಾಣ ಇಟ್ಕೊಂಡಿರ್ತಕ್ಕಂಥ ವೃಶ್ಚಿಕ ರಾಶಿಯವರು ಸ್ವಲ್ಪ ಕಾಲ ನಿಧಾನ ಮಾಡಿದ್ರೆ ಶುಭ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಯಾಕೆಂತಂದರೆ ಪಂಚಮೇ ಧನಕ್ಷಯ ಅವನು ನಷ್ಟವನ್ನು ಉಂಟು ಮಾಡ್ತಕ್ಕಂಥ. ವಿಶೇಷವಾಗಿ ಏನು ಅಂತಂದರೆ ಹೆಚ್ಚಾಗಿ ನಂಬಿಕೆಯ ದ್ರೋಹ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಎಚ್ಚರ ವಹಿಸಬೇಕಾಗುತ್ತದೆ. ನೀವು ಪ್ರಗತಿಪರವಾಗಿರ್ತಕ್ಕಂತಹ ವಿಚಾರಗಳನ್ನು ಹೋದಾಗ ನೀವು ಬಂಡವಾಳ ಹಾಕ್ತಕ್ಕಂಥ ವಿಚಾರದಲ್ಲಿ ಒಂದು 2-3 ಸಲ ನಿಧಾನವಾಗಿ ಯೋಚನೆ ಮಾಡಿ ಬಂಡವಾಳವನ್ನು ಹಾಕಿ ನೀವು ಮುಂದುವರಿಯೋದ್ರಿಂದ ಅನುಕೂಲವಾಗುತ್ತದೆ. ಯಾವುದೇ ಕಾರಣಕ್ಕೂ ನೀವು ಪಾಲುದಾರಿಕೆ ವ್ಯಾಪಾರವನ್ನು ಈಗ ಸದ್ಯಕ್ಕೆ ಮುಂದುವರಿಸತಕ್ಕಂಥದ್ದು ಅಷ್ಟು ಅನುಕೂಲವೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಆದರೆ ವರ್ಷದ ಪ್ರಾರಂಭದಲ್ಲಿ ಮೇ 14ನೇ ತಾರೀಕಿನವರೆಗೂ ಗುರು 7ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಹಿರಿಯರ ಮಾರ್ಗದರ್ಶನದಿಂದ ಹಾಗೂ ಗುರುಗಳ ಮಾರ್ಗದರ್ಶನದಿಂದ ಶುಭ ಉಂಟಾಗುತ್ತದೆ. ನೀವು ಸುಬ್ರಹ್ಮಣ್ಯನ ಅನುಗ್ರಹ ತೆಗೆದುಕೊಂಡಾಗ ನಿಮಗೆ ಮಾಡತಕ್ಕಂಥ ಫಲಗಳಲ್ಲಿ ಶುಭವನ್ನು ನಿರೀಕ್ಷಿಸಬಹುದಾಗಿದೆ. ಈ ಬಾರಿಯ ವೃಶ್ಚಿಕ ರಾಶಿಯವರ ಆದಾಯ ವ್ಯಯಗಳಲ್ಲಿ ಆದಾಯ 2, ವ್ಯಯ 14. ಆದ್ದರಿಂದ ಹೆಚ್ಚಿನ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಒಂದು ನಿಗಾ ವಹಿಸ್ತಕ್ಕಂಥದ್ದು ಸೂಕ್ತವಾಗಿದೆ. ಹಾಗೂ ಶುಭ ದಿನಗಳನ್ನು ನಿರೀಕ್ಷೆ ಮಾಡ್ತಕ್ಕಂಥ ದಿನಗಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಬಹುದಾಗಿದೆ. ಇನ್ನು ಧನುರಾಶಿ. ಈಗ ಧನುರಾಶಿಯ ಬಗ್ಗೆ ತಿಳಿಯೋಣ. ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪ ಹಾಗೂ ಉದ್ಯೋಗದಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣಬಹುದು. ನಂತರ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ಸೌಖ್ಯ ಹಾಗೂ ಉದ್ಯೋಗ ಪ್ರಗತಿಯು ಕಾಣಬಹುದು. ಗುರುವು ಮೇ 14ನಲ್ಲಿ ಮಿಥುನ ರಾಶಿಯಲ್ಲಿರುವಾಗ 7ನೇ ಮನೆಯಲ್ಲಿ ಇರುತ್ತಾರೆ. ಅಂದರೆ ಗುರು ರದ್ರಿದ್ವಿ ನವಪಂಚಮ ಶುಭದಃ. ಧನುರಾಶಿಯವರಿಗೆ ಗುರುಬಲವಿರುತ್ತದೆ. ನಂತರ ಶನಿಯು 4ನೇ ಮನೆಯಲ್ಲಿ ಇರುತ್ತಾನೆ. ಪಾತಾಳೆ ಶತ್ರುಗಳ ವೃದ್ಧಿ ಆಗುತ್ತದೆ. ಹಾಗಾಗಿ ಎಚ್ಚರ ವಹಿಸಬೇಕು. ಇವರಿಗೆ ಆದಾಯ 5, ವ್ಯಯ 5. ಇವರು ವಿಶೇಷವಾಗಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಶುಭದಾಯಕವಾಗಿರುತ್ತದೆ. ಇನ್ನು ಮಕರ ರಾಶಿ. ಮಕರ ರಾಶಿಯವಳು 7 ವರ್ಷಗಳಿಂದ ಶನಿಕಾಟದಿಂದ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರಿ. ಈಗ ಮಕರ ರಾಶಿಗೆ
ಶನಿ 3ನೇ ಮನೆಗೆ ಬಂದಿರೋದ್ರಿಂದ ಧನಹರಣಕತಂ ವಿತ್ತಲಾಭಂತೃತೆಯೇ, ಇದುವರೆಗೂ ಏನೇನು ನಷ್ಟಗಳನ್ನು ಅನುಭವಿಸಿದ್ದೀರಾ ಅದನ್ನೆಲ್ಲ ಪರಿಹಾರ ಕೊಡ್ತಕ್ಕಂಥ ಶುಭ ದಿನಗಳು ಬಂದಿದೆ. ಇಲ್ಲಿಂದ ಆಚೆಗೆ 2.5 ವರ್ಷಗಳ ಕಾಲ ಶನಿಯು ನಿಮಗೆ ಶುಭದಾಯಕನಾಗಿರುತ್ತಾನೆ. ಶನಿಯು 3ನೇ ಮನೆಯಲ್ಲಿರೋದರಿಂದ ನಿಮಗೆ ಎಲ್ಲ ರೀತಿಯ ಪರಿಹಾರಗಳು ಸಿಗತಕ್ಕಂಥದ್ದು, ಕೋರ್ಟ್ ವಿಚಾರಗಳಲ್ಲಿ ಅನುಕೂಲ ಆಗತಕ್ಕಂಥದ್ದು, ವ್ಯಾಜ್ಯಗಳ ಪರಿಹಾರ ಆಗತಕ್ಕಂಥದ್ದು ಇವೆಲ್ಲ ಕೂಡ ನಡೆಯುತ್ತೆ. ಹಾಗೂ ವಿಳಂಬವಾಗಿರ್ತಕ್ಕಂಥ ಮದುವೆ ವಿಚಾರ, ತಪ್ಪಿ ಹೋಗಿರ್ತಕ್ಕಂಥ ಸಂಬಂಧಗಳು ಮತ್ತೆ ಹಿಂದಕ್ಕೆ ಬಂದು ನಿಮಗೆ ವಿವಾಹಾದಿ ಶುಭಕರ್ಮಗಳು ನಡೀತಕ್ಕಂಥದ್ದು, ಮನೆ ತೆಗೆಯತಕ್ಕಂಥ ಪ್ರಯತ್ನದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನಗಳಾಗಿರ್ತಕ್ಕಂಥದ್ದು ಈ ಮಕರ ರಾಶಿಗೆ ಹೀಗಿದೆ. ಹಾಗೂ ಈಗ ಸದ್ಯಕ್ಕೆ ಮಕರ ರಾಶಿಗೆ 5ನೇ ಮನೆಯಲ್ಲಿ ಗುರು ಇರೋದರಿಂದ ವಿವಾಹಾದಿ ಶುಭಕರ್ಮಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ಬೋದಾಗಿದೆ. ಹಾಗೂ ಇನ್ನು ಮೇ 14ರ ನಂತರ ಮಕರ ರಾಶಿಗೆ ಗುರು 6ನೇ ಮನೆಗೆ ಹೋಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಮೇ 14ರಿಂದ ಆಚೆಗೆ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ, ಅನಂತರ ಪಾಲುದಾರಿಕೆ ವ್ಯಾಪಾರಗಳಲ್ಲಿ, ಯಾರಿಗಾದ್ರೂ ದುಡ್ಡು ಕೊಡಿಸ್ತಕ್ಕಂಥದ್ದು, ಇಂಥ ವಿಚಾರಗಳಲ್ಲಿ, ವಾಹನ ಚಾಲನೆ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಎಚ್ಚರ ವಹಿಸಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ನೀವು ಯಾರಿಗಾದರೂ ವಾಹನ ಕೊಡ್ತಕ್ಕಂಥದ್ದು, ನಿಮ್ಮ ಆಭರಣಗಳನ್ನು ಕೊಡ್ತಕ್ಕಂಥದ್ದು, ಇಂಥ ವಿಚಾರಗಳಲ್ಲಿ ಹೆಚ್ಚಿನ ಗಮನ ವಹಿಸಬೇಕಾಗುತ್ತದೆ. ಈ ಮಕರ ರಾಶಿಯವರಿಗೆ ಶನಿಯು ತುಂಬ ಚೆನ್ನಾಗಿರೋದ್ರಿಂದ ಆರೋಗ್ಯದಲ್ಲಿ ಕೂಡ ಬಹಳಷ್ಟು ಮಟ್ಟಿಗೆ ಸುಧಾರಣೆ ಬರುತ್ತೆ. ನೀವು ಗಣಪತಿಯ ಆರಾಧನೆ ಮಾಡೋದ್ರಿಂದ ನಿಮ್ಮ ಕಾರ್ಯಗಳಲ್ಲಿ ಶುಭವಾಗುತ್ತದೆ. ಮಕರ ರಾಶಿಯವರಿಗೆ ಆದಾಯ 8, ವ್ಯಯ 14. ಇಲ್ಲಿಂದ ಇನ್ನು ಕುಂಭರಾಶಿಯ ಫಲಾಫಲಗಳನ್ನು ತಿಳಿಯೋಣ. ಕುಂಭರಾಶಿಯಿಂದ ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅನಾರೋಗ್ಯ ಹಾಗೂ ಬಂಧು ಮಿತ್ರರ ವಿರೋಧ, ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ತೊಂದರೆಯನ್ನು ಕಾಣಬಹುದು. ನಂತರ ಧನ ವ್ಯಯವನ್ನು ಕಾಣಬಹುದು. ನಂತರ ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ, ಪ್ರಯತ್ನದಲ್ಲಿ ಲಾಭ, ಶುಭ ಕಾರ್ಯಗಳಲ್ಲಿ ಬಂಧು ಮಿತ್ರರ ಸಹಾಯವನ್ನು ಕಾಣಬಹುದು. ಕುಂಭರಾಶಿಯವರು ನವಗ್ರಹ ಪ್ರದಕ್ಷಿಣೆ ಮಾಡಿದರೆ ಸೂಕ್ತವಾಗಿರುತ್ತದೆ. ಇವರಿಗೆ ಆದಾಯ 8 ಮತ್ತು ವ್ಯಯ 14. ಇನ್ನು ಮೀನರಾಶಿಯ ಬಗ್ಗೆ ತಿಳಿಯೋಣ. ಮೀನರಾಶಿಗೆ ಜನ್ಮಕ್ಕೆ ಶನಿ ವಿತ್ತಭ್ರಂಶಂ ವಿದತ್ತೆ ದಿನಕರತನಯೋ ಜನ್ಮರಾಶಿ ಸ್ವಭೂತೆ ಅಂತ ಹೇಳುತ್ತೆ. ಮೀನರಾಶಿ ಜನ್ಮದಲ್ಲಿ ಶನಿ ಸಂಚಾರ ಆಗ ವಿತ್ತಭ್ರಂಶ, ನಾವು ಎಷ್ಟೇ ಎಚ್ಚರವಾಗಿದ್ದರೂ ಕೂಡ ಯಾವುದೋ ಒಂದು ಕೆಲಸಗಳ ವಿಚಾರದಲ್ಲಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ನಷ್ಟ ಆಗತಕ್ಕಂಥ ವಿಚಾರಗಳು ಬಹಳಷ್ಟು ಮಟ್ಟಿಗೆ ಬರ್ತಾ ಇರುತ್ತೆ. ಇದು ನಾವು ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ, ಮೀನರಾಶಿಯಲ್ಲಿ ಅಂದರೆ ಜನ್ಮದಲ್ಲಿ ಶನಿ ಇದ್ದಾನೆ ಅಂದ ತಕ್ಷಣ ಹೆದರಬೇಕಾದ್ದಿಲ್ಲ. ನಮಗೆ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಏನು ಹೇಳುತ್ತೆ ಅಂತಂದರೆ, ಮುಂದೆ ಈ ರೀತಿ ಇದೆ, ಹಾಗಾಗಿ ನೀವು ಎಚ್ಚರ ವಹಿಸಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥದ್ದು. ಇಲ್ಲಿ ಹೇಳ್ತಕ್ಕಂಥ ಫಲಾಫಲಗಳು ಯಾವುದೇ ಕಾರಣಕ್ಕೂ ನಾವು ಹೀಗೆ ಬಂದ್ಬಿಡ್ತಲ್ಲಪ್ಪ ಇನ್ನೇನು ಮಾಡೋದು ಅಂತಕ್ಕಂಥ ಹೆದರಿಕೆ ಬೇಕಾಗಿಲ್ಲ. ಬಂದಾಗ ನಾವು ಎಚ್ಚರ ವಹಿಸಬೇಕು, ಅದಕ್ಕೊಂದು ಪರಿಹಾರವನ್ನು ಮಾಡಿಕೊಳ್ಳಬೇಕು, ಎಚ್ಚರಿಕೆಯಿಂದ ಮುಂದುವರಿಯಬೇಕು ಅಂತಕ್ಕಂಥ ಸೂಚನೆ ಮಾತ್ರ ಈ ಜ್ಯೋತಿಷ್ ಶಾಸ್ತ್ರ ಕೊಡ್ತಾ ಇರುತ್ತೆ. ಹಾಗಾಗಿ ಜನ್ಮದಲ್ಲಿ ಶನಿ ಇರೋದ್ರಿಂದ ವಿತ್ತಭ್ರಂಶಂ ವಿದತ್ತೆ ದಿನಕರತನಯೋ ಜನ್ಮರಾಶಿ ಸ್ವಭೂತೆ, ಎಚ್ಚರವಾಗಿರಿ. ನಿಮ್ಮಲ್ಲಿರ್ತಕ್ಕಂಥ ಹಣ ಯಾರೋ ಬಂದು ತಗೊಂಡು ಹೋಗತಕ್ಕಂಥ ಸೂಚನೆ ಇದೆ ಅಂತಂದರೆ ನಾವು 2 ಸಾರಿ ಅದನ್ನು ಭದ್ರವಾಗಿ ಎತ್ತಿಡಬೇಕು ಅಂತಕ್ಕಂಥದ್ದು ಸೂಚನೆ ಅಷ್ಟೇ. ಹಾಗಾಗಿ ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ, ಆರೋಗ್ಯದಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಬರ್ತಕ್ಕಂಥದ್ದು, ಮಾಡ್ತಕ್ಕಂಥ ಕೆಲಸಗಳಲ್ಲಿ ವಿಘ್ನ ಆಗತಕ್ಕಂಥದ್ದು, ನಮಗೇ ಗೊತ್ತಿಲ್ದಿರ ಆಭರಣಗಳನ್ನು ಎಲ್ಲೋ ಇಟ್ಬಿಟ್ಟು ಮರೆತೋಗ್ಬಿಟ್ಟು ಹುಡುಕ್ತಕ್ಕಂಥದ್ದು, ಈ ಥರದ ಒಂದು ಗ್ರಹಸ್ಥಿತಿಗಳು ಇಲ್ಲಿ ಹೇಳ್ತಾ ಇದೆ. ಹಾಗೂ ಕೃಷಿಯಲ್ಲಿ ಹಾಕ್ತಕ್ಕಂಥ ಹೂಡಿಕೆ ಮಾಡ್ತಕ್ಕಂಥ ವನ್ನು ನಾವು ಸಕಾಲಕ್ಕೆ ನೋಡಿಕೊಂಡು ಬೆಳೆಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡಬೇಕಾಗುತ್ತದೆ. ಯಾಕೆಂತಂದರೆ ಗುರು ಕೂಡ ಈಗ ಸದ್ಯಕ್ಕೆ ನಿಮಗೆ 3ನೇ ಮನೆಯಲ್ಲಿದ್ದಾನೆ. 3ನೇ ಮನೆ ಗುರು ಅಷ್ಟು ಅನುಕೂಲವಾದ ಸ್ಥಿತಿ ಅಲ್ಲ. ಆಮೇಲೆ 4ನೇ ಮನೆಗೆ ಹೋಗ್ತಾನೆ. 4ನೇ ಮನೆಗೆ ಹೋದ್ರೂ ಕೂಡ ಗುರುವಿನ ಬಲ ಇರೋದಿಲ್ಲ ಮೇ 14ರ ನಂತರ. ಅದಕ್ಕೋಸ್ಕರ ಮೀನರಾಶಿಯವರು ಮಾಡತಕ್ಕಂಥ ಪ್ರತಿಯೊಂದು ಪ್ರಯತ್ನಗಳಲ್ಲೂ ಕೂಡ 1-2 ಬಾರಿ ಆಲೋಚನೆ ಮಾಡಿ ಮುಂದುವರಿತಕ್ಕಂಥದ್ದು ಸೂಕ್ತವಾಗಿರುತ್ತದೆ. ಇವರು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಮತ್ತು ಪ್ರತಿ ಶನಿವಾರ ಶನೇಶ್ವರನ ದರ್ಶನವನ್ನು ಮಾಡಿ ದೀಪವನ್ನು ಹಚ್ಚುವುದರಿಂದ ಬರ್ತಕ್ಕಂಥ ವಿಘ್ನಗಳು, ಬರ್ತಕ್ಕಂಥ ತೊಂದರೆಗಳು ಪರಿಹಾರವಾಗಿ ಇವರು ಆಯಸ್ಸು, ಆರೋಗ್ಯ, ಐಶ್ವರ್ಯಾದಿಗಳಿಂದ ನೆಮ್ಮದಿಯಾಗಿರುತ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಇಲ್ಲಿ ಸೂಚನೆ ಹೇಳ್ತಾ ಇದೆ. ಮತ್ತು ಈ ಮೀನರಾಶಿಯವರಿಗೆ ಧನುರ್ಮೀನಯೋರ್ ಮಂತ್ರಿ ಅಂತ ಹೇಳುತ್ತೆ. ಮೀನರಾಶಿ ಮತ್ತು ಧನುರ್ರಾಶಿಯವರಿಗೆ ಆದಾಯವೂ 5, ವ್ಯಯವೂ 5 ಇರುತ್ತೆ. ಹಾಗಾಗಿ ಇವರು
ಬರ್ತಕ್ಕಂತಹ ದಿನಗಳಲ್ಲಿ ಶುಭ ದಿನಗಳನ್ನು ನಿರೀಕ್ಷೆ ಮಾಡ್ತಾ ಮಾಡ್ತಕ್ಕಂತಹ ಪ್ರಯತ್ನಗಳಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಕಾರ್ಯಗಳಲ್ಲಿ ಮುಂದುವರಿಬೇಕು. ಈ ದ್ವಾದಶ ರಾಶಿಗಳವರು ಕೂಡ ಮಾಡ್ತಕ್ಕಂತಹ ಪ್ರಯತ್ನಗಳಲ್ಲಿ ನಾವು ಯಾವ್ಯಾವ ದೇವರುಗಳನ್ನು ಹೇಳಿದ್ದೀವಿ ಆ ದೇವರುಗಳನ್ನು ಪ್ರಾರ್ಥನೆ ಮಾಡ್ತಾ ತಮ್ಮ ಕಾರ್ಯಗಳಲ್ಲಿ ನಿರ್ವಿಘ್ನವಾಗಿ ಧೈರ್ಯದಿಂದ ಮುಂದುವರೆದು ಭಗವಂತನಲ್ಲಿ ಭಾರ ಹಾಕಿ ಮುಂದುವರೆದಿದ್ದೆ ಆದರೆ ಭಗವಂತನ ಅನುಗ್ರಹದಿಂದ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಹೇಳುತ್ತೆ. ಎಲ್ಲ ಗ್ರಹಗಳಿಗೂ ಅಧಿಪತಿಯಾಗಿರ್ತಕ್ಕಂಥ ಮಹಾವಿಷ್ಣು ಅವನ ಅನುಗ್ರಹ ತಗೊಂಡ್ರೆ ಎಲ್ಲ ಗ್ರಹಗಳ ಆಶೀರ್ವಾದವೂ ನಮಗೆ ಸಿಗುತ್ತೆ, ನಮ್ಮ ಪ್ರಯತ್ನಗಳು ಶುಭದಾಯಕವಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ದ್ವಾದಶ ರಾಶಿಗಳ ಫಲಾಫಲಗಳನ್ನು ಹೇಳ್ತಾ ಇದ್ದೀವಿ. ಇನ್ನು ಮುಂದೆ ಈ ವರ್ಷದಲ್ಲಿ ಬರ್ತಕ್ಕಂಥ ಮುಖ್ಯವಾದ 2 ಗ್ರಹಣಗಳಿದೆ. ಈ 2 ಗ್ರಹಣಗಳು ನಮಗೆ 7/9/2025 ಭಾನುವಾರ ರಾಹುಗ್ರಸ್ತ ಚಂದ್ರಗ್ರಹಣ, 3/3/2025 ಮಂಗಳವಾರ ಕೇತುಗ್ರಸ್ತ ಚಂದ್ರಗ್ರಹಣ. ಈ 2 ಗ್ರಹಣಗಳು ಚಂದ್ರಗ್ರಹಣಗಳೇ ಆಗಿರೋದ್ರಿಂದ ಈ ಗ್ರಹಣಗಳ ಕಾಲದಲ್ಲಿ ಆಯಾ ನಕ್ಷತ್ರ ಆಯಾ ರಾಶಿಗಳವರಿಗೆ ಇರತಕ್ಕಂಥ ಒಂದು ದೋಷಗಳನ್ನು ಪರಿಹಾರ ಆ ಕಾಲದಲ್ಲಿ ಜ್ಯೋತಿಷಿಗಳ ಮುಖಾಂತರ ತಿಳ್ಕೊಂಡು ಪರಿಹಾರ ಕ್ರಿಯೆಗಳನ್ನು ಮಾಡ್ಕೋಬೇಕಾಗಿ ಈ ಮೂಲಕ ಸೂಚನೆ ಮಾಡ್ತಾ ಇದ್ದೀವಿ. ಆಮೇಲೆ ಕೃಷಿಕರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸೂಚನೆ ಏನು ಅಂತಂದರೆ 22/6/2025 ಭೂಮಿಗೆ ರಜೋದರ್ಶನ ದೋಷ ಅಂತಕ್ಕಂಥದ್ದು ಬರುತ್ತದೆ. ಅಂದರೆ ಆ ಕಾಲದಲ್ಲಿ ಮಾಡ್ತಕ್ಕಂಥ ಬಿತ್ತನೆ ಸರಿಯಾಗಿ ಬೆಳೆಯೋದಿಲ್ಲ. ಅದಕ್ಕೋಸ್ಕರ 22, 23, 24 ಈ 3 ದಿನಗಳ ಕಾಲ ಮಾಡ್ತಕ್ಕಂಥ ಬಿತ್ತನೆಯನ್ನು ಸ್ವಲ್ಪ ನಿಧಾನ ಮಾಡಿ ಆನಂತರ ಬಿತ್ತನೆ ಮಾಡೋದ್ರಿಂದ ರೋಗಗಳಿಂದ ಮುಕ್ತಿಯನ್ನು ಪಡೆದು ಮಾಡ್ತಕ್ಕಂಥ ಬೆಳೆಯಲ್ಲಿ ಉತ್ಪತ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಹೇಳ್ತಾ ಇದೆ. ಹಾಗಾಗಿ ಇನ್ನು ಈ ವರ್ಷದ ಸಂಕ್ರಾಂತಿ ಪುರುಷನ ಲಕ್ಷಣವನ್ನು ತಿಳಿಯೋಣ. ಸಂಕ್ರಾಂತಿ ಪುರುಷನು ಈ ಬಾರಿ ವರಾಹ ವಾಹನವಾಗಿದೆ, ಅಂದರೆ ಹಂದಿಯ ವಾಹನ, ಉಪವಾಹನ ಎತ್ತು, ನಂತರ ತುಂಗಾ ನದಿಯ ಸ್ನಾನ, ಮಂದಾಕಿನಿ ಎಂಬ ಹೆಸರಿನಲ್ಲಿ ಬರ್ತಕ್ಕಂಥ ಸಂಕ್ರಾಂತಿ ಪುರುಷನು ಗೋಧಿಯ ಧಾನ್ಯ, ಭತ್ತದ ಅಕ್ಷತೆ, ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಧರಿಸಿರ್ತಕ್ಕಂಥವನು, ಬಿಳಿಯ ವಸ್ತ್ರವನ್ನು ಧರಿಸಿರುವುದರಿಂದ ಈ ಎಲ್ಲ ಚಿನ್ನ ಮತ್ತು ಬೆಳ್ಳಿಯ ಉತ್ಪತ್ತಿಯಲ್ಲಿ ಕಡಿಮೆ ಆಗ್ತಕ್ಕಂಥದ್ದು, ಅದರ ಬೆಲೆ ಜಾಸ್ತಿ ಆಗ್ತಕ್ಕಂಥದ್ದು, ಗೋಧಿಯ ಬೆಲೆ ಜಾಸ್ತಿ ಆಗ್ತಕ್ಕಂಥದ್ದು, ಉತ್ಪತ್ತಿ ಕಡಿಮೆ ಆಗ್ತಕ್ಕಂಥದ್ದು, ಭತ್ತದ ಉತ್ಪತ್ತಿ ಕಡಿಮೆ ಬೆಲೆ ಜಾಸ್ತಿ ಆಗ್ತಕ್ಕಂಥದ್ದು, ಇದನ್ನೆಲ್ಲ ಸಂಕ್ರಾಂತಿ ಪುರುಷನ ಒಂದು ಸಂಕ್ರಾಂತಿಯಿಂದ ಮತ್ತು 1 ವರ್ಷದವರೆಗೂ ಇದು ನಡೆಯುತ್ತೆ. ಹಾಗಾಗಿ ಸಂಕ್ರಾಂತಿ ಪುರುಷನು ಈ ರೀತಿಯಾಗಿರ್ತಕ್ಕಂಥ ಜನರಲ್ಲಿ ಪೀಡೆ ಉಂಟಾಗ್ತಕ್ಕಂಥದ್ದು, ಶತ್ರುಭಯ ಉಂಟಾಗ್ತಕ್ಕಂಥದ್ದು, ಬೆಲೆ ಜಾಸ್ತಿ ಆಗ್ತಕ್ಕಂಥದ್ದನ್ನು ಸೂಚನೆಯಾಗಿ ಹೇಳ್ತಾ ಇದ್ದಾನೆ. ಹಾಗಾಗಿ ಸಂಕ್ರಾಂತಿ ಪುರುಷನ ಅನುಗ್ರಹ ಪಡೆಯಬೇಕು ಅಂತಂದರೆ ಸಂಕ್ರಾಂತಿ ಆಗೋದು ಯಾರಿಂದ? ಸೂರ್ಯನಿಂದ. ಯಾಕೆಂತಂದರೆ ಅವನು ಧನುರಾಶಿಯಿಂದ ಮಕರಕ್ಕೆ ಹೋಗುವಾಗ ಮಕರ ಸಂಕ್ರಾಂತಿ, ಅಲ್ಲೇ ಸಂಕ್ರಾಂತಿ ಪುರುಷ ಹುಟ್ಟತಕ್ಕಂಥದ್ದು. ಹಾಗೆ ಮತ್ತೊಮ್ಮೆ ನಾವು ಸೂರ್ಯನ ಆರಾಧನೆಯನ್ನು ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇದೆ. ಹಾಗಾಗಿ ನಾವು ಇದುವರೆಗೂ ಹೇಳಿರ್ತಕ್ಕಂಥ ಸಂವತ್ಸರ ಫಲದಲ್ಲಿ ಹಾಗೂ ದ್ವಾದಶ ರಾಶಿಗಳ ಶುಭಾಶುಭ ಫಲಗಳ ಬಗ್ಗೆ ಮಹಾವಿಷ್ಣುವಿನ ಅನುಗ್ರಹದಿಂದ ಮತ್ತು ಸೂರ್ಯನ ಅನುಗ್ರಹದಿಂದ ಎಲ್ಲರಿಗೂ ನಾವು ಹೇಳಿರ್ತಕ್ಕಂಥ ಒಂದು ಯಾವ್ಯಾವ ರಾಶಿಗೆ ಏನೇನು ಪರಿಹಾರ ಕ್ರಿಯೆಗಳನ್ನು ಹೇಳಿದ್ದೀವಿ ಅದನ್ನು ಮಾಡ್ತಾ ಭಗವಂತನಲ್ಲಿ ನಂಬಿಕೆ ಇಟ್ಟು, ಯಾಕೆಂತಂದರೆ ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಹೇಳುತ್ತೆ. ಎಲ್ಲ ಗ್ರಹಗಳಿಗೂ ಅಧಿಪತಿಯಾಗಿರ್ತಕ್ಕಂಥವನು ಮಹಾವಿಷ್ಣು. ಅವನ ಪ್ರಾರ್ಥನೆಯನ್ನು ಮಾಡಿದ್ದೆ. ಆದರೆ ಯಾಕೆಂತಂದರೆ ಸೂರ್ಯ ನಾರಾಯಣ ಅಂತ ಕರಿತೀವಿ. ಮಹಾವಿಷ್ಣುವಿನ ಅವತಾರವೇ ಮತ್ತೆ ಸೂರ್ಯ. ಹಾಗಾಗಿ ಮಹಾವಿಷ್ಣುವಿನ ಅನುಗ್ರಹದಿಂದ ಸೂರ್ಯನ ಅನುಗ್ರಹದಿಂದ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಆ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲ ಗ್ರಹಗಳ ದೋಷಗಳು ಪರಿಹಾರವಾಗಿ ಭಗವಂತ ಎಲ್ಲ ದ್ವಾದಶ ರಾಶಿಗಳಿಗೂ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಸಮಸ್ತವಾದ ಜನಕ್ಕೂ ಹಾಗೂ ನಮ್ಮ ದೇಶಕ್ಕೂ ಮತ್ತು ಪ್ರಪಂಚಕ್ಕೂ ಭಗವಂತ ಒಳ್ಳೆಯ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ಬಿಟ್ಟು ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನುಭವಂತು. ಶುಭಮಸ್ತು.